ಹಾಯ್ ಎಲ್ಲರಿಗೂ. ಪ್ರತಿ ವರ್ಷದಂತೆ ಈ ಬಾರಿಯೂ ನವೆಂಬರ್ 15ರಿಂದ 18ರವರೆಗೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಮುಜರಾಯಿ ಇಲಾಖೆ ಹೆಸರಿನಲ್ಲಿ ಬೆಂಗಳೂರು ನಗರ ಮಲ್ಲೇಶ್ವರಂ 15ನೇ ಕ್ರಾಸ್ನಲ್ಲಿರುವ ಕಾಡು ಮಲ್ಲೇಶ್ವರದಲ್ಲಿ ಕಾರ್ತಿಕ ಮಾಸದ ಶುಭ ಸಂದರ್ಭದಲ್ಲಿ 4 ದಿನಗಳ ಕಾಲ ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ. ಈ ಬಾರಿ 8ನೇ ವರ್ಷದ ಕಡಲೆಕಾಯಿ ಪರೀಕ್ಷೆ ನಡೀತಾ ಇರೋದು. ಬಗೆ ಬಗೆಯ ಕಡಲೆಕಾಯಿ ಮಾರಾಟಕ್ಕೆ ರೆಡಿಯಾಗಿದೆ. ಈ ವರ್ಷ ವಿಶೇಷತೆ ಏನಂದರೆ ಪ್ಲಾಸ್ಟಿಕ್ ಬದಲಾಗಿ ಪರೀಕ್ಷೆಯನ್ನು ನಡೆಸೋದಕ್ಕೆ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ನಿರ್ಧಾರ ಮಾಡಿದೆ. ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ಬದಲಾಗಿ ಕಾಗದ ಮತ್ತು ಬಟ್ಟೆ ಚೀಲಗಳನ್ನು ಉಪಯೋಗಿಸ್ತಾ ಮಾಡ್ತಾ ಇರೋದು. ಇಲ್ಲಿ ಮಾರಾಟ ಮಾಡೋರಿಗೆ ಮತ್ತು ರೈತರಿಗೂ ಕೂಡ ಪ್ಲಾಸ್ಟಿಕ್ ಚೀಲನ ಉಪಯೋಗ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕಾಗಿ 40,000 ಕಾಗದದ ಚೀಲಗಳನ್ನು ಮಾರಾಟಗಾರರಿಗೆ ವಿತರಣೆ ಮಾಡಿದ್ದಾರೆ. ಹಾಗೆ ಈ ಜಾತ್ರೆಯಲ್ಲಿ ಪರಿಸರ ಹಾಳಾಗದಂತೆ ಹಾಗೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಬೆಳಗ್ಗೆ ಕಾಡು ಮಲ್ಲೇಶ್ವರ ಸ್ವಾಮಿಗೆ ಕಡಲೆಕಾಯಿಂದ ಅಭಿಷೇಕ ಹಾಗೆ ಪ್ರಸಾದ ಕೂಡ ವಿತರಣೆ ಮಾಡ್ತಾರೆ. ನಂತರ ರೈತರು ಬೆಳೆದಂಥ ಕಡಲೆಕಾಯಿ, ತರಕಾರಿ ಹಾಗೂ ಇನ್ನಿತರ ವಸ್ತುಗಳನ್ನು ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಬಂದ ಜನರಿಗೆ ಪ್ರಸಾದದ ರೂಪದಲ್ಲಿ ಕಡಲೆಕಾಯಿನ ವಿತರಣೆ ಮಾಡ್ತಾ ಇದ್ದಾರೆ. ಈ ಬಾರಿ ಪರೀಕ್ಷೆಯಲ್ಲಿ ಸರಿಸುಮಾರು 8 ಲಕ್ಷ ಜನರು ಭಾಗವಹಿಸಿದ್ದಾರೆ. ಜೊತೆಗೆ ಈ ಬಾರಿ ಕಡಲೆಕಾಯಿ ಪರೀಕ್ಷೆಯಲ್ಲಿ ಬೇರೆ ಬೇರೆ ಕರ್ನಾಟಕದ ವಿವಿಧ ಭಾಗಗಳಿಂದ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ರೈತರು ಕೂಡ ಬಂದು ಮಾರಾಟ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ, ನಮ್ಮ ತುಮಕೂರು, ಬೆಂಗಳೂರು, ಗ್ರಾಮಾಂತರ ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡು ರೈತರು ಕೂಡ ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ. ಈ 4 ದಿನದ ಪರೀಕ್ಷೆಯಲ್ಲಿ ವಿವಿಧ ಕಾರ್ಯಕ್ರಮಗಳು ಇರುತ್ತೆ. ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರೀಕ್ಷೆಯಲ್ಲಿ 100 ವರ್ಷದ ಇತಿಹಾಸ ಇದೆ. ಅದೇನಪ್ಪ ಅಂದರೆ ರೈತರು ಬೆಳೆದಂಥ ಕಡಲೆಕಾಯಿಗೆ ದಾಳಿ ಮಾಡ್ತಿದ್ದ ಜಾನುವಾರುಗಳನ್ನ ತಡೆಯೋದಕ್ಕೆ ತಾವು ಬೆಳೆದಂಥ ಬೆಳೆನ ಮೊದಲು ಬಸವನಿಗೆ ಅರ್ಪಣೆ ಮಾಡಲಾಗುತ್ತೆ. ಹೀಗೆ ಮಾಡೋದ್ರಿಂದ ಬಸವ ಬೆಳೆ ನಾಶ ಮಾಡೋದನ್ನು ತಡೆಯುತ್ತೆ ಅಂತ ನಂಬಿಕೆ ಇದೆ. ಇದನ್ನು ಕಣ್ಣು ತುಂಬಿಕೊಳ್ಳಲು ಹಾಗೂ ಬಗೆ ಬಗೆಯ ಕಡಲೆಕಾಯಿನ ಸವಿಯಲು ದೂರದ ಊರುಗಳಿಂದ ಜನರು ಇಲ್ಲಿ ಬಂದಿದ್ದಾರೆ. ಈ ಕಡಲೆಕಾಯಿ ಪರೀಕ್ಷೆ ಪ್ಲಾಸ್ಟಿಕ್ ಮುಕ್ತ ಹಾಗೂ ರೈತ ಸ್ನೇಹಿಯಾಗಿ ನಡೀತಾ ಇದೆ. ಈ ವರ್ಷ ಪ್ಲಾಸ್ಟಿಕ್ ಬದಲಾಗಿ ಕಾಗದ ಮತ್ತು ಬಟ್ಟೆಯ ಚೀಲಗಳನ್ನೇ ಬಳಸ್ತಾ ಇರೋದು. ಈ ವರ್ಷ 8 ಲಕ್ಷ ಜನ ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಯಾರಿಗೂ ತೊಂದರೆ ಆಗದಂತೆ ಗಮನದಲ್ಲಿಟ್ಟುಕೊಂಡು 100 ಸ್ವಯಂ ಸೇವಕರು ಇಲ್ಲಿ ನೋಡ್ಕೊತಾ ಇದ್ದಾರೆ. ನೋಡೋದೆಲ್ಲ ಇಷ್ಟೊತ್ತು ನಮ್ಮ ಮಲ್ಲೇಶ್ವರಮಲ್ಲಿ ಯಾವ ಥರ ಜಾತ್ರೆ ನಡೀತಾ ಇದೆ ಅಂತ. ಅದು ಕಡಲೆಕಾಯಿ ಪರೀಕ್ಷೆ. ನೀವು ಕೂಡ ಕುಟುಂಬ ಸಮೇತ ಈ ಜಾತ್ರೆಗೆ ಬಂದು ಎಂಜಾಯ್ ಮಾಡಿ. ಈ ಜಾತ್ರೆ ದೊಡ್ಡವ್ರಿಗೆ ಅಂತಲ್ಲ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ಜಾತ್ರೆ ಇದು. ಅದಕ್ಕೆ ನೀವು ಕೂಡ ಫ್ಯಾಮಿಲಿ ಜೊತೆ ಬಂದುಬಿಟ್ಟು ಈ ಜಾತ್ರೆನ ಆನಂದಿಸಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.